ಮಕ್ಕಳು ಶಿಕ್ಷಣ ವಂಚಿತರಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸಮಾಜದಾಗಿದೆ. ಇದರಿಂದ ಮಕ್ಕಳು ಬಾಲ ಕಾರ್ಮಿಕರಾಗುವುದನ್ನು ತಪ್ಪಿಸಬಹುದಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಐನವಳ್ಳಿ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಾಸನ ಇವರ ಸಹಯೋಗದಲ್ಲಿ ನಡೆದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳನ್ನ ಉತ್ತಮರನ್ನಾಗಿ ರೂಪಿಸುವಲ್ಲಿ ತಂದೆ ತಾಯಿ, ಶಿಕ್ಷಕರ ಪಾತ್ರ ತುಂಬಾ ಮುಖ್ಯವಾಗಿದೆ. ಈ ಪಿಡುಗನ್ನ ತೊಡೆಯಲು ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಶಿಕ್ಷಕರಿಗೆ ಬೇಕಿದೆ. ಇದರಿಂದ ಸಮಾಜವು ಉತ್ತಮ ಮಾರ್ಗದೆಡೆ ಸಾಗಲು ಸಾಧ್ಯವಾಗುತ್ತದೆ. ಬಾಲಕಾರ್ಮಿಕರಾಗಲು ಹಲವಾರು ಕಾರಣಗಳಿವೆ. ಆದರೆ ಅವರನ್ನ ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದು ಇಡೀ ಸಮಾಜದಲ್ಲಿ ಎಲ್ಲರ ಹೊಣೆಗಾರಿಕೆಯಾಗಿದೆ. ಇದನ್ನ ಎಲ್ಲರೂ ಸಮರ್ಥವಾಗಿ ನಿಭಾಯಿಸಿದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ಬುಡ ಸಮೇತ ಕಿತ್ತೊಗೆಯಲು ಸಾಧ್ಯವಿದೆ ಎಂದರು. ಕೋರ್ಟಿಗೆ ಬಂದ ನಂತರ ಆ ಬಾಲಕಾರ್ಮಿಕರು ಇಟ್ಟುಕೊಂಡವರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳುವಂಥದ್ದು ಶಿಕ್ಷೆ ಆದರೆ ಒಳ್ಳೆಯದು, ಅದು ಸಮಾಜಕ್ಕೊಂದು ಪಾಠ ಹೇಳ್ತದೆ. ಆದರೆ ನಾವಿಲ್ಲಿ ಕಾರ್ಯಕ್ರಮ ವರ್ಷಕ್ಕೊಂದ್ಸಲ ಅಲ್ಲ, ಪ್ರತಿದಿನ ನಾನು ಮುಖ್ಯವಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಇದು ಮಾಡ್ತಾ ಇದ್ದೇನೆ, ಬದ್ಧತೆಯಿಂದ ಕೆಲಸ ಮಾಡೋಣ. ಯಾರು ಮಕ್ಕಳನ್ನು ಇದು ಮಾಡ್ತಾರೆ, ನಮ್ಮ ಯಮುನವರಿಗೆ ಗೊತ್ತಿದೆ, ಹೋಗಿ ರೈಡ್ ಮಾಡ್ತಾರೆ, ಹಿಡ್ಕೊಂಡು ಬರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ, ಎಲ್ಲ ಕಷ್ಟ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ. ಕೋರ್ಟಿಗೆ ಬಂದರೆ ನನಗೆ ಗೊತ್ತಿಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಮಕ್ಕಳು ನನ್ನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಬೇಡ ಅಂತ ನಿಮ್ಗೆ ಗೊತ್ತು. ಕೋರ್ಟಿಗೆ ಬಂದು ತೊಂದರೆ ತೆಗೆದುಕೊಳ್ಳೋಕ್ಕಿಂತ ಇಲ್ಲಿ ಮಕ್ಕಳಿಗಿಂತ ಎಲ್ಲ ವಿದ್ಯೆ ಕಲಿತ ಮಕ್ಕಳೇ, ಸ್ಕೂಲಿಗೆ ಹೋಗೋ ಮಕ್ಕಳೇ ಬಂದಿದ್ದಾರೆ. ಅದರ ಜೊತೆಯಲ್ಲಿ ಹಿರಿಯರಿದ್ದಾರೆ. ಹಿರಿಯರು ಒಂದು ರೀತಿ ನಿಮ್ಗೆ ಗೊತ್ತಿದೆ, ಮಕ್ಕಳಂದರೆ ನಮ್ಮ ಭವಿಷ್ಯ, ನಮ್ಮ ಸಮಾಜದ ಭವಿಷ್ಯ ನಿಮ್ಮ ಮುಖದಲ್ಲಿ ಕಾಣ್ತಾ ಇರೋದು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಟಿಡಿ ಪ್ರಸನ್ನ, ಹೆಚ್ಚುವರಿ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎಂ ಪುಟ್ಟಸ್ವಾಮಿ, ಡಾಕ್ಟರ್ ವಿನುತಾ, ಡಾಕ್ಟರ್ ಸುರೇಶ್, ಡಾಕ್ಟರ್ ವೆಂಕಟನರಸಯ್ಯ, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಎಚ್ಡಿ ಕೋಮಲ ಸೇರಿದಂತೆ ಇತರರಿದ್ದರು.